ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಲ್ಯಾಂಟ್ ಆರ್ಚ್ ಕ್ರೋಶಾ ಕುಚ್ಚು ಡಿಸೈನ್ನ ಹಾಕ್ತಾ ಇದ್ದೀನಿ. ಅದಕ್ಕಾಗಿ ಅರಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋ ನೀಡಲ್ ನಂಬರ್ 10. ದಾರನ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಸರ್ತಿ ಲಾಕ್ ಮಾಡ್ತಾ ಇದ್ದೀನಿ. ಫೋರ್ ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಕ್ರಿಸ್ಟಲ್ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ನ ಲಾಕ್ ಮಾಡಿ ಮೇಲೆ 2 ಸರ್ತಿ ದಾರ ತಗೊಂಡು ಟ್ರಿಪಲ್ ಕ್ರೋಶಾ ಹಾಕ್ತಾ ಇದ್ದೀನಿ. ಥರ ಹಾಕಿ ಚೈನ್ಸ್ ಹಾಕಿ ನೀಡ್ಲ ಮೇಲೆ 1 ಸರ್ತಿ ದಾರ ತಗೊಂಡು ಟ್ರಿಪಲ್ ಕ್ರೋಶಾ ಹಾಕಿದ್ದು ಗ್ಯಾಪಿಗೆ ಡಬಲ್ ಕ್ರೋಶಾ ಹಾಕ್ತಾ ಇದ್ದೀನಿ. 2 3 9. ಟೋಟಲ್ ನಾನಿಲ್ಲಿ 10 ಡಬಲ್ ಕ್ರೋಶಾ ಹಾಕೊಂಡಿದ್ದೀನಿ. ಆದಮೇಲೆ ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಸೀರೆನ ತಿರುಗಿಸ್ಕೊಂಡು 2 ಚೈನ್ ಹಾಕಿ ನೇಡ್ಲ ಮೇಲೆ 1 ಸರ್ತಿ ದಾರ ತಗೊಂಡು 1 ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಮತ್ತು ಒಂದು ಸಿಂಗಲ್ ಚೈನ್ ಮತ್ತು ನೀಡಲ್ ಮೇಲೆ ದಾರ ತಗೊಂಡು 1 ಚೈನ್ ಬಿಟ್ಟು ಇನ್ನೊಂದು ಚೈನ್ಗೆ ಒಂದು ಡಬಲ್ ಕ್ರೋಶಾ. ಮತ್ತು ಒಂದು ಸಿಂಗಲ್ ಚೈನ್ ಮತ್ತು ನೀಡಲ್ ಮೇಲೆ ದಾರ ತಗೊಂಡು 1 ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ಗೆ ಒಂದು ಡಬಲ್ ಕ್ರೋಶಾ. ಮತ್ತು ಒಂದು ಸಿಂಗಲ್ ಚೈನ್ ಮತ್ತು ಒಂದು ಚೈನ್ ಬಿಟ್ಟು ಇದು ಲಾಸ್ಟ್ ಚೈನ್ಗೆ ಒಂದು ಡಬಲ್ ಕ್ರೋಶಾ. ಟೋಟಲ್ 5 ಗ್ಯಾಪ್ಸ್ ಬರುತ್ತಿಲ್ಲಿ. ಮತ್ತು ಸೀರೆನ ತಿರುಗಿಸ್ಕೊಂಡು 2 ಚೈನ್ ಹಾಕಿ ನೀಡ್ಲ ಮೇಲೆ 1 ಸರ್ತಿ ದಾರ ತಗೊಂಡು ಡಬಲ್ ಕ್ರೋಶಾದ ಮೇಲ್ಗಡೆ ಇರೋ ಚೈನ್ಗೆ ಈ ಥರ ನೀಡ್ಲನ್ನ ಒಳಗಡೆ ಸೇರಿಸ್ಕೊಂಡು ದಾರಾನ ಹೊರಗೆ ಎಳ್ಕೋಬೇಕು. ಮತ್ತು ನೀಡ್ಲ ಮೇಲೆ 1 ಸರ್ತಿ ದಾರ ತಗೊಂಡು ಅದೇ ಗ್ಯಾಪ್ನಲ್ಲಿ ಮತ್ತೊಂದು ಸರಿ ನೀಡ್ಲನ್ನ ಹಾಕಿ ಮತ್ತೆ ದಾರಾನ ಹೊರಗೆ ಎಳ್ಕೊಂಡು ಈ ನೀಡ್ಲ ಮೇಲೆ ಬಂದಿರೋ ದಾರಾನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೊಂದು ಸರ್ತಿ 1 ಸಿಂಗಲ್ ಚೈನ್ ಹಾಕಿ ಅಷ್ಟು ದಾರಾನ ಲಾಕ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶಾದ ಮೇಲ್ಗಡೆ ಇರೋ ಚೈನ್ಗೆ ಒಂದು ಸ್ಲಿಚ್ಚನ್ನು ಹಾಕಿ ನೀಡ್ಲ ಮೇಲೆ 1 ಸರ್ತಿ ದಾರ ತಗೊಂಡು ಅದೇ ಡಬಲ್ ಕ್ರೋಶಾದ ಮೇಲ್ಗಡೆ ಇರೋ ಚೈನ್ಗೆ ಮತ್ತೆ ಈ ಥರ ದಾರಾನ ಮೇಲೆ ಎಳ್ಕೊಂಡು ಮತ್ತೊಂದು ಸರ್ತಿ ನೀಡ್ಲ ಮೇಲೆ ದಾರ ತಗೊಂಡು ಅದೇ ಗ್ಯಾಪಿಗೆ ಒಳಗಿಂದ ದಾರನ ಮೇಲೆ ಎಳ್ಕೊಂಡು ನೀಡ್ಲ ಮೇಲಿರುವ ಅಷ್ಟು ದಾರನ್ನು ಲಾಕ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶಾದ ಮೇಲ್ಗಡೆ ಇರುವ ಚೈನ್ಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ.
ಮತ್ತು 2 ಚೈನ್ಸ್ ಮತ್ತು ನೀಡಲ್ ಮೇಲೆ ದಾರ ಈ ಥರ ಚೈನ್ ಒಳಗಡೆಯಿಂದ ದಾರನ ಮೇಲೆ ಎಳ್ಕೊಂಡು ಮತ್ತೊಂದು ಸರ್ತಿ ದಾರನ ಒಳಗಿಂದ ಮೇಲೆ ಎಳ್ಕೊಂಡು ಅಷ್ಟು ದಾರನು ಒಮ್ಮೆ ಲಾಕ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶದ ಮೇಲ್ಗಡೆ ಇರುವ ಚೈನ್ಗೆ ಮತ್ತು ನೀಡಲ ಮೇಲೆ ದಾರ ತಗೊಂಡು ಈಗ ಇದು ಆರ್ಚ್ ಕಂಪ್ಲೀಟ್ ಆಗಿದೆ. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಇದು ಈ ಥರ ಕಾಣಿಸುತ್ತೆ. ಮತ್ತು 4 ಚೈನ್ಸ್ ಕುಚ್ಚಿಗೆ ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ ನೀಡ್ಲ ಮೇಲೆ 2 ಸತಿ ದಾರ ತಗೊಂಡು ಒಂದು ಟ್ರಿಪಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಸೇಮ್ ಮತ್ತು 2 ಚೈನ್ ಹಾಕಿ 10 ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ ಇಲ್ಲಿ. ಈ ಥರ ಅಷ್ಟು ಡಿಸೈನ್ 2 ಹಾಕಿದ್ದೀನಿ. ಇದೇ ಥರ ಸಾರಿ ಪೂರ್ತಿ ಹಾಕಿ ತೋರಿಸ್ತೀನಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ಇದು ಈ ಥರ ಕಾಣಿಸುತ್ತೆ. ಕೊನೆಯಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ದಾರಾನ ಕಟ್ ಮಾಡಿಕೊಂಡು ಗಮ್ ಹಾಕಿ ಅಂಟಿಸಿದ್ದೀನಿ. ಇವಾಗ ಕುಚ್ಚು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಕುಚ್ಚು ಕಟ್ಟಿ ಆಗಿದೆ. ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ 127 ದಾರನ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಬೀಡ್ ಹಾಕಿ ಕಟ್ಟಿದ್ದೀನಿ. ನಿಮಗೆ ಬೇಕಿದ್ರೆ ಸಿಂಪಲ್ ಆಗಿ ಕೂಡ ಕಟ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.